ನಮಸ್ಕರಿಸ್ತಾ ಶಿಡ್ಲಘಟ್ಟ ತಾಲೂಕಿನ ಬಶೆಟ್ಟಹಳ್ಳಿ ಗ್ರಾಮ ಪಂಚಾಯತಿಗೆ ಸೇರಿರ್ತಕ್ಕಂಥ ಕಲ್ಲರಾರ ಗ್ರಾಮದಲ್ಲಿ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಏನು ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರರು ಬಂದು ಇಲ್ಲಿ ಸೀತಾಮಾತೆ ಬಂದು ಇಲ್ಲಿ ವಾಸ ಮಾಡಿರೋಂಥ ಒಂದು ಇತಿಹಾಸ ಇರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರ. ಈ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಮತ್ತು ವಿಶೇಷವಾಗಿ ಬಶೆಟ್ಟಹಳ್ಳಿ ಗ್ರಾಮ ಪಂಚಾಯತಿ ಸೇರಿರ್ತಕ್ಕಂಥ ಎಲ್ಲ ಹಿರಿಯರು ಮುಖಂಡರು ಸೇರಿ ಪ್ರತಿ ವರ್ಷ ಈ ಒಂದು ಹುಣ್ಣಿಮೆಗೆ ಈ ಒಂದು ರಥೋತ್ಸವ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದಾರೆ. ಈ ಒಂದು ರಥೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಭಗವಂತ ಒಳ್ಳೆಯದು ಮಾಡಿ ಅಂತ ಹೇಳ್ತಾ ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಒಂದು ಪುಣ್ಯಕ್ಷೇತ್ರ ಇರ್ತಕ್ಕಂಥ ಈ ಕ್ಷೇತ್ರದ ಒಂದು ಪುಣ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಾಳೆ ಮಕರ ಸಂಕ್ರಾಂತಿ ಸಮಸ್ತ ನಾಡಿನ ಜನತೆಗೆ ಮಕರ ಸಂಕ್ರಾಂತಿಯ ಹಬ್ಬದ ಶುಭಾಶಯ ಹೇಳ್ತಾ ಮುಂದೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಶ್ರೀ ಲಕ್ಷ್ಮೀನರಸಿಂಹ ಸ್ವಾಮಿ ಬೆಟ್ಟ ತಿಮ್ಲಾಪುರ ಇರ್ಬೋದು, ಕಲ್ಗಾಲ್ಪಟ್ಟದಲ್ಲಿ ಶ್ರೀ ವೆಂಕಟರಮಣ ಸ್ವಾಮಿ ಇರ್ಬೋದು, ಈ ಒಂದು ಕಲ್ಲರಾಡಳ್ಳಿ ಗ್ರಾಮದಲ್ಲಿ ಇರ್ತಕ್ಕಂಥ ರಾಮಲಿಂಗೇಶ್ವರ ಬೆಟ್ಟ ಇರ್ತಕ್ಕಂಥದ್ದಾಗ್ಬೋದು, ಇವೆಲ್ಲಕ್ಕೂ ಮುಂದೆ ನಾವು ಹೆಚ್ಚಿನ ಮುಖಂಡರು ನಾವು ಈ ಕ್ಷೇತ್ರದ ಜನತೆ ಅಭಿವೃದ್ಧಿ ಆಗ್ತಕ್ಕಂಥ ಕೆಲಸ ನಾವು ಮಾಡ್ತಿರೋ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಭಗವಂತನ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಹೇಳಿ ವಿಶೇಷ ಪ್ರಾರ್ಥನೆ. ಎಲ್ರಿಗೂ ನಮಸ್ಕಾರ. ಇವತ್ತು ರಾಮಲಿಂಗೇಶ್ವರ ಸ್ವಾಮಿ ಬೆಟ್ಟದಲ್ಲಿ ಇವತ್ತು ರಾಮಲಿಂಗೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಭಾಳ ಸಂಭ್ರಮ ಸಡಗರದಿಂದ ವರ್ಷ ಪ್ರತಿದಿಯಲ್ಲಿ ನಡೀತು. ಅದರಲ್ಲಿ ಎಲ್ಲ ನಮ್ಮ ಭಕ್ತಾದಿಗಳು ವರ್ಷ ಪ್ರತಿದಿಯಲ್ಲಿ ಇಲ್ಲಿ ಒಂದು ಈ ರಥೋತ್ಸವಕ್ಕೆ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಈ ನಮ್ಮ ಒಂದು ಶಿಡ್ಲಘಟ್ಟ ಮತಕ್ಷೇತ್ರವಲ್ಲದೆ ಚಿಕ್ಕಬಳ್ಳಾಪುರ ಹಾಗೂ ಚಿಂತಾಮಣಿ ಹಾಗೂ ಸುಮಾರು ಬಾಗೇಪಲ್ಲಿ, ಗುಡಿಬಂಡೆ ಈ ಭಾಗದ ಎಲ್ಲ ಕಡೆಯಿಂದಲೂ ಕೂಡ ಇದಕ್ಕೆ ಭಕ್ತಾದಿಗಳಿದ್ದಾರೆ. ಹಾಗೂ ಸುಮಾರು ಜನ ಎಲ್ಲ ಸಿಟಿಲಿರುವಂಥವರು ಕೂಡ ಇವತ್ತಿನ ದಿನ ಇಲ್ಲಿ ಒಂದು ಹಬ್ಬದ ವಾತಾವರಣ ಈ ಒಂದು ರಥೋತ್ಸವಕ್ಕೆ ಭಾಗಿಯಾಗಿ ಇಲ್ಲಿ ಒಂದು ಜಾತ್ರೆಯಲ್ಲಿ ಪಾಲ್ಗೊಂಡು ಆ ಭಗವಂತನ ಆಶೀರ್ವಾದ ಪಡ್ಕೊಂಡು ಏನೇನೆಲ್ಲ ತಮ್ಮ ಕಷ್ಟಗಳಿರುತ್ತೆ ಆ ಭಗವಂತನ ಮೊರೆ ಇಟ್ಟು ಮುಂದಿನ ವರ್ಷ ಭರವಸೆಗಳೇ ಎಲ್ಲ ನೆರವೇರಿಸಪ್ಪ, ಮುಂದಿನ ವರ್ಷ ಬಂದು ದೇವರಿಗೆ ಒಂದು ಬಾಳೆಹಣ್ಣು ಮತ್ತು ಏನು ಪ್ರಸಾದ ನಾವು ಈ ಆರ್ಕೆ ಏನು ಕೊಡಬೇಕು ಅಂತಿದ್ದೀವಿ ಆರ್ಕೆ ಕೊಡ್ತೀವಿ ಅಂತ ಕೆಲವರು ಆರ್ಕೆ ಕೊಟ್ಕೊಂಡು ಹೋಗ್ತಾರೆ. ಆ ಭಗವಂತ ಎಲ್ಲರ ಅವರ ಅರ್ಕೆಗಳನ್ನ ತೀರಿಸ್ತಿದ್ದಾರೆ, ಅವರ ಕೋರಿಕೆಗಳನ್ನ ತೀರಿಸ್ತಿದ್ದಾರೆ. ಭಕ್ತಾದಿಗಳು ಬಂದು ಅವ್ರಿಗೆ ಅರ್ಕೆಗಳನ್ನ ತೀರಿಸ್ಕೊಂಡು ಹೋಗ್ತಿದ್ದಾರೆ. ಆ ಭಗವಂತ ಎಲ್ಲ ಬಂದಿರುವಂಥ ಎಲ್ಲ ಭಕ್ತಾದಿಗಳನ್ನೂ ಅವರೆಲ್ಲ ಇಷ್ಟಾರ್ಥಗಳು ಸಿದ್ಧಿಸಲಿ. ವಿಶೇಷವಾಗಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ರೈತಾಪಿ ವರ್ಗ ಇರೋದರಿಂದ ರೈತರಿಗೆ ಒಳ್ಳೆ ಮಳೆ ಆಗಿ ಒಳ್ಳೆ ಬೆಳೆ ಆಗಲಿ, ಓದ್ತಾ ಇರೋಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಉದ್ಯೋಗಾವಕಾಶಗಳು ಕಲ್ಪಿಸೋಂಗಾಗಲಿ ಆ ಭಗವಂತ ಅವ್ರಿಗೆಲ್ರಿಗೂ ಅನುಕೂಲ ಆಗಬೇಕು ಅಂತ ಹೇಳ್ಬಿಟ್ಟು ಸುಮಾರು ಇಲ್ಲಿ ನಮ್ಮಲ್ಲಿರುವಂಥ ಮುಖಂಡರುಗಳು ನಮ್ಮ ವಿದ್ಯಾರ್ಥಿಗಳು ಕೂಡ ಕೇಳ್ತಿದ್ರು. ಈಗೇನಾಗುತ್ತೆ ನಮ್ಮಲ್ಲಿ IAS IPS ಟ್ರೈನಿಂಗು ಒಂದು ಜನರಲ್ ಎಕ್ಸಾಮ್ ಟ್ರೈನಿಂಗ್ ಬೇಕು ಅಂತಂದರೆ ಇಲ್ಲೆಲ್ಲ ಓದಿರೋಂಥ ವಿದ್ಯಾರ್ಥಿಗಳು ಯಾವಾಗಲೂ ಬುಕ್ ನಾವು ಪೇಪರಲ್ಲಿ ನೋಡ್ತೀವಿ, ಫಸ್ಟ್ ರ್ಯಾಂಕ್ ಬಂದಿದೆ, ಸೆಕೆಂಡ್ ರ್ಯಾಂಕ್ ಬಂದಿದೆ, ಎಷ್ಟಪ್ಪ 625 ಮಾರ್ಕ್ಸ್ಗೆ 600. ಯಾವಾಗಲೂ 3 ಗಂಟೆ ಮೇಲೆ ರಥೋತ್ಸವ ಅಂತ ಎಲ್ಲರೂ ಫಿಕ್ಸ್ ಆಗಿಬಿಟ್ಟಿದೆ. ಸೊ 3 ಗಂಟೆಗೆ ಹೋದರೆ ಸಾಕು 5 ಗಂಟೆವರೆಗೂ ತೇರಿರುತ್ತೆ ಅಂತ ಅಂದ್ಕೊಂಡು ಎಲ್ಲರೂ 3 ಗಂಟೆ ಮೇಲೆ ಬರ್ತಾ ಇದ್ದಾರೆ. ಆದರೆ ಈ ಸಲ ಯಾವಾಗಲೂ ಲೇಟ್ ಆಗ್ತಾ ಇರೋದಕ್ಕೆ ದೂರ ಹೋಗೋಕ್ಕೆ ಕಾಯೋದಕ್ಕೆ ಕಷ್ಟ ಆಗುತ್ತೆ.